ಅಲ್ಲ, ಈ 5 ವರ್ಷಗಳಲ್ಲಿ ನಾವು ಈ ದಿಶಾ ಸಭೆಗಳಲ್ಲಿ ಚರ್ಚೆ ಮಾಡಿರುವಂಥ ವಿಷಯಗಳೇನಿವೆ, ಅದರಲ್ಲಿ ಪರಿಣಾಮಕಾರಕವಾಗಿ ಏನೇನು ವಿಷಯಗಳನ್ನ ಅಂಶಗಳನ್ನು ನಾವು ತಗೊಂಡು ಇಲ್ಲಿ ಡಿಸ್ಕಷನ್ಸ್ ಮಾಡಿರೋದನ್ನು ಯಾವ ಮಟ್ಟಕ್ಕೆ ಅದು ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಒಂದು ಆಲ್ರೌಂಡ್ ರಿವ್ಯೂ ಆಗುತ್ತೆ ಇವತ್ತು ಈ 5 ವರ್ಷಗಳದ್ದು. ಅಲ್ಲ, ಮೇಜರ್ ಇಶ್ಯೂಸು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಈ ನಡುವೆ ಬಂದಂಥ ಈ ಭ್ರೂಣ ಹತ್ಯೆ ಏನಿದೆ ಅದನ್ನು ನಾನು 4 ವರ್ಷಗಳ ಹಿಂದೆಯೇ ನಮ್ಮ ದಿಶಾ ಸಭೆಯಲ್ಲಿ ಮಿನಿಟ್ಸಲ್ಲಿದೆ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಲಾಸ್ಟ್ ನವಂಬರಲ್ಲೂ ಇದೇ ಪ್ರಸ್ತಾಪ ನಾನು ಮಾಡಿದ್ದೆ. ಬಟ್ ಅದನ್ನು ಆ್ಯಕ್ಷನ್ನು ಸರಿಯಾಗಿ ಆಗಿಲ್ಲ. ಯಾಕೆಂದರೆ ಆ್ಯಕ್ಷನ್ ಆಗಿದ್ದರೆ ನಮಗೆ ಈ ಮಟ್ಟಕ್ಕೆ ಆಮೇಲೆ ಇನ್ವೆಸ್ಟಿಗೇಷನಲ್ಲಿ ನಮಗೇನು ಮಾಹಿತಿ ಬಂತು ಅದೆಲ್ಲ ಆಗ್ತಿರ್ಲಿಲ್ವ, ಅದನ್ನು ತಡೆಯೋಕ್ಕೆ ನಾವು ಎಲ್ಲೋ ಸ್ವಲ್ಪ ಫೇಲ್ ಆದ್ವಿ ನಮ್ಮ ಜಿಲ್ಲಾ ಆಡಳಿತದ ವತಿಯಿಂದ. ಸೊ ಅದು ಒಂಚೂರು ಡಿಸಪಾಯಿಂಟ್ಮೆಂಟು ನನಗೆ. ಅದನ್ನು ಬಿಟ್ಟರೆ ಇನ್ನು ಹಲವಾರು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳೇನಿವೆ ಅದರ ಬಗ್ಗೆ ಒಂದು ಡಿಸ್ಕಷನ್. ಟ್ರಯಲ್ ಬ್ಲಾಸ್ಟ್ಗೆ ಮಾಹಿತಿ ಇಲ್ಲ, ಕೋರ್ಟಿಂದ ಆದೇಶ ಗೊತ್ತಿಲ್ಲ ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆ ಮಾಹಿತಿ ಏನಾದ್ರು ತಗೊಂಡ್ರೆ ಹೌದು, ಚರ್ಚೆ ಆಯಿತು. ಕೋರ್ಟ್ ಆದೇಶದ ಪ್ರಕಾರ ಅದೇನೋ ಒಂದು ಅವಧಿ ಒಳಗಡೆನೆ ನೀವು ಒಂದು ಟ್ರಯಲ್ ಬ್ಲಾಸ್ಟ್ಗೆ ಅರೇಂಜ್ ಮಾಡಿ ಅನ್ನುವಂಥ ಆದೇಶವನ್ನು DC ಅವ್ರಿಗೆ, SP ಅವ್ರಿಗೆ ಕೊಟ್ಟಿದೆ ಕೋರ್ಟು. ಬಟ್ ನಾನು ಇಲ್ಲಿ ಗ್ರೌಂಡ್ ರಿಯಾಲಿಟಿನ ಅವ್ರಿಗೆ ಒಂದು ಫೀಡ್ಬ್ಯಾಕನ್ನು ನಾನು ಕೊಟ್ಟೆ. ಯಾಕೆಂದರೆ ಅಲ್ಲಿ ಸ್ಥಳೀಯವಾಗಿ ರೈತರ ತೀವ್ರವಾಗಿ ಅವರು ವಿರೋಧಿಸ್ತಿದ್ದಾರೆ. ನಾನು ರೈತರ ಜೊತೆಲೇ ನಾನು ಇರಬೇಕಾಗತ್ತೆ. ಯಾಕೆಂದರೆ ಅವರ ಏನು ಇಶ್ಯೂ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದರಲ್ಲಿ ನ್ಯಾಯ ಇದೆ. ಅಲ್ಲಿ ಈಗ ಅಕ್ರಮ ಗಣಿಗಾರಿಕೆಯಿಂದ ಏನೇನು ನಷ್ಟ ಆಗಿದೆ, ಏನೇನಲ್ಲಿ ಅಕ್ರಮ ಆಗ್ತಿದೆ ಅನ್ನೋದನ್ನು ಖಂಡಿತ ನಾವು ಅದನ್ನು ಗಮನಕ್ಕೆ ತರುವಂಥ ಒಂದು ವಿಷಯ ಆಗಲೇಬೇಕು. ಈ ಟ್ರಯಲ್ ಬ್ಲಾಸ್ಟಿಂದ ನಮಗೆ ಅನುಕೂಲಕ್ಕಿಂತ ಅದು ಹಿಂದೇಟೆ ಆಗುತ್ತೆ ಅಲ್ಲಿ ನಮ್ಮ ಹೋರಾಟಕ್ಕೆ. ಹಾಗಾಗಿ ಅದನ್ನು ಯಾವ ರೀತಿ ಅವರು ಪರಿಹಾರ ಮಾಡಬೇಕು, ಶಾಂತಿಯುತವಾಗಿ ಅಲ್ಲಿ ಏನು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋಂಥ ಆದೇಶವನ್ನು ಕೊಟ್ಟೆ. ಹೌದು, ಕೋರ್ಟ್ ಆದೇಶ ಕೊಟ್ಟಿದೆ ಟ್ರಯಲ್ ಬ್ಲಾಸ್ಟ್ಗೆ. ಬಟ್ ಈಗ ರೈತ ಸಂಘದವರು ಅಲ್ಲಿ ಹೋಗಿ ಮತ್ತೆ ಕೋರ್ಟ್ನ ಅಪ್ರೋಚ್ ಮಾಡಿದ್ದಾರೆ ಈ ಸ್ಟೇ ಆರ್ಡರ್ ತರಕ್ಕೆ ಅದಕ್ಕೆ. ಸೊ ಈ ಮಂಗಳವಾರಕ್ಕೇನೋ ಅದು ಕೋರ್ಟಲ್ಲಿ ಅಡ್ಮಿಟ್ ಆಗುತ್ತೆ, ಆಮೇಲೆ ನೋಡೋಣ. ಅಲ್ಲ, ನಾನು ಕೇಳಿದೆ, ನಾನು DC ಅವ್ರನ್ನ ಕೇಳಿದೆ. ಬಟ್ ಸರ್ಕಾರದ ವತಿಯಿಂದ ಅಂದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಆ ರೀತಿ ಮೇಲ್ಮನವಿ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ. ಅವರೇ ರೈತರೇ ಹೋಗಿ ಅಂಥದ್ದೊಂದು ಮನವಿ ಮಾಡಿಕೊಂಡ್ರೆ ಆವಾಗ ಅವರು ಅದನ್ನು ಇದನ್ನು ಮಾಡ್ತಾರೆ, ನೋಟ್ ಮಾಡ್ತಾರೆ. ನಿನ್ನೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿದ್ದಾರೆ, ಲೋಕಸಭಾ ಚುನಾವಣೆ ವಿಚಾರವಾಗಿ ಸಾಕಷ್ಟು ಮಾತುಕತೆಗಳು ನಡೆದಿದೆ. ಬಹುತೇಕ ಮಂಡ್ಯನ JDSಗೆ ಬೇಕು ಅಂತ ಕೇಳಿದ್ದಾರೆ ಮೇಡಮ್. ಬಹುತೇಕ ಆಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೇಗಿರುತ್ತೆ ಮೇಡಮ್? ಇಲ್ಲ, ಬಹುತೇಕ ಆಗಿದೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮ್ಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಈ ವಿಚಾರ ಇಟ್ಕೊಂಡಾಗ JDS ಅವರು ಅದನ್ನ ಕೇಳ್ತಾ ಇದ್ದಾರೆ ಅನ್ನೋದು ಅವರಿಗೆ ಆಗುವಂಥದ್ದಾದ್ರೆ ಹೇಗಿರುತ್ತೆ?
ಅಲ್ಲ ನೋಡೋಣ, ಇನ್ನು ಪಕ್ಷ ಏನು ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಆಯ್ತು. ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಮೀಟಿಂಗ್ ಮುಗಿದ್ಮೇಲೆ ನಿಖಿಲ್ ಅವರು ಮಾತಾಡ್ತಾರೆ, 3 ಅಂದ್ರೆ ಮಂಡ್ಯವೂ ಸೇರಿದಕ್ಕೆ 3 ಕ್ಷೇತ್ರಗಳಲ್ಲಿ JDS ಜಾಸ್ತಿ ಮುನ್ನಡೆ ಇದೆ ಬಿಜೆಪಿಗಿಂತ, ಹಾಗಾಗಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರ ನಮಗೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲ, ಅವ್ರು ಏನ್ ಬೇಕಾದ್ರೂ ಅವ್ರ ಪರವಾಗಿ ಅವ್ರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ ನಮ್ಗೆ. ಅಲ್ಲ, ಅಮಿತ್ ಶಾ ಅವರು ತಮ್ಮ ಜೊತೆ ಮಾತನಾಡಿ ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾತಾಡ್ತಾರೆ. ಇದೆಲ್ಲ ಮಾತು ಅಂತ, ಅದನ್ನೇ ನಾನು ಹೇಳಿದ್ನಲ್ಲ, ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕುತ್ಕೊಳಕ್ ಆಗೋದಿಲ್ಲ. ಫೈನಲ್ ಮೇಡಮ್, ಈಗಲೂ ತಮಗೆ ಇದೆಯಾ ಮೇಡಮ್? ಬೇರೆ ಕಡೆ ಎಲ್ಲಾದ್ರೂ ಸ್ಪರ್ಧೆ ಮಾಡ್ತೀರಾ ಮೇಡಮ್ ಅಥವಾ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀರಾ ಅಂತ ಇದಕ್ಕೆ ಒಂದು 100 ಸತಿ ನಾನು ಆನ್ಸರ್ ಕೊಟ್ಟಿದ್ದೀನಿ. ತಮಗೆ ಕನ್ಫರ್ಮ್ ಆಗಿದೆಯಾ ಮೇಡಮ್ ಬಿಜೆಪಿನೇ ಉಳಿಸ್ಕೊಳ್ಳುತ್ತೆ ಅನ್ನೋಂಥದ್ದು? ತಾವು ಹೇಳ್ತಾನೆ ಇದ್ದೀರಾ ಈ ಮಣ್ಣನ್ನ ಬಿಡೋದಿಲ್ಲ ಅನ್ನೋಂಥದ್ದನ್ನ. ಅಲ್ಲ, ಕನ್ಫರ್ಮ್ ನಾನು ಅವತ್ತೇ ಹೇಳಿದ್ನಿ, ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ. ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ, BJP ಉಳಿಸ್ಕೋಬೇಕು ಅನ್ನೋದನ್ನ. ಕನ್ಫರ್ಮ್ ಮಾಡಬೇಕಾಗಿರೋದು BJP ಹೈಕಮಾಂಡ್ ಇದೆ. ಖಂಡಿತ ಹೋಪ್ ಅಂತೂ ಇದ್ದೇ ಇದೆ ನನಗೆ. ನಿಮ್ಗೆ ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ, ಹಾಲಿ ಸಂಸದಿದ್ದೀರಾ, ಕಳೆದ ಬಾರಿ ಚುನಾವಣೆ ಇಡೀ ರಾಷ್ಟ್ರವ್ಯಾಪ್ತಿ ಚರ್ಚೆ ಆಗಿತ್ತು. ಸುಮಲತಾ ಅಂಬರೀಶ್ ಅವರು ಮತ್ತೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಸಾಕಷ್ಟಿದೆ, ಅದಕ್ಕೋಸ್ಕರವಾಗಿ ಇಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಇಲ್ಲ, ಪ್ರಶ್ನೆಗಳು ಬರಲಿ, ಅದರಲ್ಲಿ ಏನು ನನಗೇನು ಆಕ್ಷೇಪ ಏನಿಲ್ಲ. ಆದರೆ ನಾನು ಕರೆಕ್ಟಾಗಿ ಅದು ಫೈನಲ್ ಕನ್ಫರ್ಮೇಷನ್ ಬರೋವರೆಗೂ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಿದಷ್ಟು ಅದಕ್ಕೆ ದೇರ್ ಇಸ್ ನೋ ಎಂಡ್. ಇದಕ್ಕೆ ಈ ಒಂದು ಡಿಸ್ಕಷನ್ ನಡೀತಾನೆ ಇರುತ್ತೆ, ಒಂದೊಂದು ದಿನಕ್ಕೆ ಒಂದೊಂದು ತಿರುವು ಅನ್ನೋ ಥರ ಬರ್ತಾ ಇದೆ ಮೀಡಿಯಾಗಳಲ್ಲಿ. ಒಂದು ಕನ್ಫರ್ಮ್ ಮಾಡಿ, ಸುಮಲತಾ ಅವರು ಸ್ಪರ್ಧೆ ಮಾಡೋದಂತೂ ಖಚಿತ. ಹೌದು, ಮಂಡ್ಯದಿಂದಲೇ. ಇದಕ್ಕೆಲ್ಲ ನಾನು ತುಂಬಾ ಬೇಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.